IPL ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಈ ಬಾರಿ ವೈಭವ್ ಸೂರ್ಯವಂಶಿ ವಿಪರೀತವಾಗಿ ಮಿಂಚ್ತಾ ಇದ್ದಾರೆ. ವಿಪರೀತ ಅಂತ ಹೇಳಿದ್ರೆ ವಿಪರೀತ. ಆ ವ್ಯಕ್ತಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಬೇಬಿ ಬಾಸ್ ರೆಕಾರ್ಡ್ ಬ್ರೇಕ್ ಭೂಪ ವೈಭವ್ ಸೂರ್ಯವಂಶಿ ಅಂತ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅಂತ. ವಯಸ್ಸು ಕಡಿಮೆ, ಆ ವ್ಯಕ್ತಿಯ ಒಟ್ಟಾರೆ ವ್ಯಕ್ತಿತ್ವವೇ ಕಡಿಮೆ, ಆದರೂ ಕೂಡ ಆ ವ್ಯಕ್ತಿ ಮಿಂಚ್ತಾ ಇರುವಂತಹ ಆ ಪರಿಪ್ರಮಾಣವೇ ಇಲ್ಲ, ಅದು ಭಾರಿ ದೊಡ್ಡದಿದೆ, ಚರ್ಚೆ ಆಗ್ತಾ ಇದೆ. 15 ವರ್ಷ ಅಷ್ಟೇ. ಈ 15 ವರ್ಷದಲ್ಲೇ ಈ ಪರಿಪ್ರಮಾಣದ ದಾಖಲೆ ಮಾಡೋ ಪ್ರಯತ್ನವನ್ನು ವೈಭವ್ ಸೂರ್ಯವಂಶಿ ಮಾಡ್ತಿದ್ದಾರೆ. ಸಿಕ್ಸರ್ಗಳ ಸರ್ದಾರ ಬೇಬಿ ಬಾಸ್ ಅಂತ. ಹೆಂಗಿದು? ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಮುರಿದಿದ್ದಾರೆ. ಈಗ ನಿನ್ನೆ ಆದಂತಹ ಪಂದ್ಯದಲ್ಲಿ ಅದನ್ನು ದಾಖಲೆಯನ್ನು ಪುಡಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಕ್ರಿಸ್ ಗೇಲ್ ಅವರು 59 ಸಿಕ್ಸರ್ ಬಾರಿಸಿದ್ರು. ಇದೀಗ 65 ಸಿಕ್ಸರ್ಗಳನ್ನು ವೈಭವ್ ಸೂರ್ಯವಂಶಿ ಬ್ರೇಕ್ ಮಾಡಿರೋದು. 65 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. IPLನ ಒಂದೇ ಸೀಸನ್ನಲ್ಲಿ 600+ ರನ್ ಗಳಿಸಿದಂಥ ಅತಿ ಕಿರಿಯ ಆಟಗಾರ ಅಂತ ಪಂತ್ ಅವರ ದಾಖಲೆ ಇತ್ತು. ಆ ದಾಖಲೆಯನ್ನು ಕೂಡ ಅವರು ಮುರಿದಿದ್ದಾರೆ. ಪಂದ್ಯದ ಮೊದಲ ಓವರ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದಂಥ ಆಟಗಾರ ಎನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಮೆಕ್ಲಮ್ ಅವರ ದಾಖಲೆ ಇತ್ತು, ಅದನ್ನು ಕೂಡ ಅವರೆಲ್ಲ ಮುರಿದಿದ್ದಾರೆ. 15 ವರ್ಷದ ಸೂರ್ಯವಂಶಿ ಕೇವಲ 16 ಎಸೆತಗಳಲ್ಲಿ ಒಂದು ಸ್ಫೋಟಕ ಅರ್ಧಶತಕ. ರೈನಾ ಅವರ ದಾಖಲೆ ಇತ್ತಂತೆ, ಆ ವಿಚಾರದಲ್ಲಿ ಅದನ್ನು ಕೂಡ ಅವರು ಮುರಿದಿದ್ದಾರೆ. 2012ರ IPLನಲ್ಲಿ ಅಮೋಘ ಫಾರ್ಮ್ನಲ್ಲಿದ್ದಂಥ ಕ್ರಿಸ್ ಗೇಲ್ RCB ಪರ ಬ್ಯಾಟ್ ಮಾಡಿ 59 ಸಿಕ್ಸ್ ಬಾರಿಸಿದ್ರು. ಈಗ 14 ವರ್ಷಗಳ ಕಾಲ ಅದನ್ನು ಯಾರೂ ಕೂಡ ಮುರಿದಿರಲಿಲ್ಲ. ಇದೀಗ ವೈಭವ್ ಸೂರ್ಯವಂಶಿ ಅದನ್ನೆಲ್ಲ ಅಳಿಸಿ ಹಾಕಿಬಿಟ್ಟಿದ್ದಾರೆ. 19ನೇ ಆವೃತ್ತಿ IPLನಲ್ಲಿ 65 ಸಿಕ್ಸರ್ ಬಾರಿಸಿದ್ದಾರೆ. ಹೈದರಾಬಾದ್ ವಿರುದ್ಧ ನಿನ್ನೇನು ಪಂದ್ಯ ಆಡಿದರು ವೈಭವ್ ಸೂರ್ಯವಂಶಿ, 600 ರನ್ಗಳ ಗಡಿಯನ್ನು ಕೂಡ ಅವರು ದಾಟಿದ್ದಾರೆ. 600+ ರನ್ ಗಳಿಸಿದಂಥ ಅತಿ ಕಿರಿಯ ಆಟಗಾರ ಎನ್ನುವಂಥ ದಾಖಲೆ ಕೂಡ ಇದೆ. 2018ರಲ್ಲಿ ಡೆಲ್ಲಿ ಕ್ಯಾಪಿಟಲ್ ಪರವಾಗಿ ರಿಷಬ್ ಪಂತ್ ಹೆಸರಲ್ಲಿ ಆ ದಾಖಲೆ ಇತ್ತಂತೆ. ಪಂದ್ಯದ ಮೊದಲ ಓವರ್ನಲ್ಲೂ ಕೂಡ ಸಿಕ್ಸರ್ ದಾಖಲೆಯನ್ನೆಲ್ಲ ಸರಿಗಟ್ಟುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಬ್ಬರು ಆಟಗಾರ 10 ಬಾರಿ ಈ ಸಾಧನೆ ಮಾಡಿದ್ದಾರೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 15 ವರ್ಷದ ಈ ವೈಭವ್ ಸೂರ್ಯವಂಶಿ ಕೇವಲ 16 ಎಸೆತಗಳಲ್ಲಿ ಸ್ಫೋಟಕ ಅರ್ಧಶತಕವನ್ನು ಗಳಿಸಿದ್ದಾರೆ. ಆ ಮುಖಾಂತರ ಒಂದು IPL ನಾಕೌಟ್ ಇತಿಹಾಸದೊಳಗೆ ಅತ್ಯಂತ ವೇಗದ ಅರ್ಧಶತಕವನ್ನು ಬಾರಿಸಿದಂಥ ಸುರೇಶ್ ರೈನಾ ಅವರ ಒಂದು ದಾಖಲೆ ಮುರಿಯೋ ಪ್ರಯತ್ನವನ್ನು ಇದೀಗ ಮಾಡಿದ್ದಾರೆ. ಅವರು 16 ಎಸೆತಗಳಲ್ಲಿ ಅರ್ಧಶತಕವನ್ನೇನೋ 16 ಎಸೆತಗಳಲ್ಲಿ ಬಾರಿಸಿದ್ರು 2014ರಲ್ಲಿ. ಇದೀಗ ಆ ಸಾಧನೆಯನ್ನು ವೈಭವ್ ಸೂರ್ಯವಂಶಿ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಮಾಡಿದ್ದಾರೆ. ಆ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ವ್ಯಕ್ತಿ ಇವರು. ಗೇಲ್ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಸುರೇಶ್ ರೈನಾ ಅವರ ದಾಖಲೆಯನ್ನು ಮುರಿದಿದ್ದಾರೆ. IPL ಹರಾಜ್ನಲ್ಲಿ ಇವರು 1 ಕೋಟಿ ಸಮಥಿಂಗ್ ಏನೋ ಹರಾಜಾಗಿದೆ. ಆ ಮುಖಾಂತರ ಇದೀಗ ಮಿಂಚರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೇ ಇನ್ನಿಂಗ್ಸ್ ಹಲವು ದಾಖಲೆಗಳು ಊಡಿಸಾಗಿದೆ. ಒಂದೇ ಇನ್ನಿಂಗ್ಸ್ನಲ್ಲಿ ಹಲವು ದಾಖಲೆಗಳನ್ನು ಮಾಡಿದ್ದಾರೆ. ಹೆಂಗೆ? ಒಂದು IPL ಇನ್ನಿಂಗ್ಸ್ನಲ್ಲಿ 10ಕ್ಕೂ ಹೆಚ್ಚು ಸಿಕ್ಸರ್ ಬಾರಿಸಿದಂತಹ ಕ್ರಿಸ್ ಗೇಲ್ ದಾಖಲೆ ಏನಿತ್ತು ಅದನ್ನು ಕೂಡ ಇವರು ಮಾಡಿದ್ದಾರೆ. 12 ಸಿಕ್ಸರ್ ಅದು. ಪವರ್ ಪ್ಲೇನಲ್ಲಿ 8 ಸಿಕ್ಸರ್ ಸಿಡಿಸಿ 2008ರಲ್ಲಿ ಸನತ್ ಜಯಸೂರ್ಯ ಬರೆದಿದ್ದಂತಹ ದಾಖಲೆಯನ್ನು ಕೂಡ ಅವರು ಪೀಸ್ ಮಾಡಿದ್ದಾರೆ. ಒಂದೇ ಸೀಸನ್ನ ಪವರ್ ಪ್ಲೇನಲ್ಲಿ 490 ರನ್ ಕಲೆ ಹಾಕಿದ್ದಾರೆ. 2016ರಲ್ಲಿ ಡೇವಿಡ್ ವಾರ್ನರ್ 467 ರನ್ ಗಳಿಸಿದ್ರು, ಅದನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. IPL ನಾಕೌಟ್ ಇನ್ನಿಂಗ್ಸ್ ಒಂದರಲ್ಲಿ ಬ್ಯಾಟರ್ ಒಬ್ಬರು ಬಾರಿಸಿದಂಥ ಗರಿಷ್ಠ ಸಿಕ್ಸರ್ 12, ಅದನ್ನು ಕೂಡ ಆಗಿದೆ. ಪವರ್ ಪ್ಲೇನಲ್ಲಿ 5 ಬಾರಿ 50ಕ್ಕಿಂತಲೂ ಕೂಡ ಅಧಿಕ ರನ್ಗಳನ್ನು ಯಾರು ಗಳಿಸಿದ್ದಾರೆ? ಇದೇ ವೈಭವ್ ಸೂರ್ಯವಂಶಿ ಅವರು ಗಳಿಸಿರೋದು 6 ಬಾರಿ. ರಾಜಸ್ಥಾನ್ ರಾಯಲ್ಸ್ ತಂಡದ 15 ವರ್ಷದ ಈ ಎಡಗೈ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅವರ ಇತಿಹಾಸ ಇದು. 16 ಸಾರ್ವಕಾಲಿಕ ದಾಖಲೆಗಳನ್ನೆಲ್ಲ ಧೂಳಿಪಟ ಮಾಡೋ ಪ್ರಯತ್ನವನ್ನು ಮಾಡಿದ. ಒಂದು IPL ಇನ್ನಿಂಗ್ಸ್ನಲ್ಲಿ 10ಕ್ಕೂ ಹೆಚ್ಚು ಸಿಕ್ಸರ್ ಬಾರಿಸಿದಂಥ ಗೇಲ್ ಅವರ ದಾಖಲೆಯನ್ನು ಸೂರ್ಯವಂಶಿ ಸಮಗಟ್ಟಿದ್ದಾರೆ. ಈ ಪೈಕಿ 3 ಬಾರಿ ಅವರು ಪ್ರಸಕ್ತ ಸೀಸನ್ನಲ್ಲೇ ಈ ಸಾಧನೆಯನ್ನು ಮಾಡಿದ್ದಾರೆ. ಒಂದೇ ಸೀಸನ್ನಲ್ಲಿ 3 ಬಾರಿ 10ಕ್ಕೂ ಅಧಿಕ ಸಿಕ್ಸರ್ಗಳನ್ನು ಬಾರಿಸಿದಂಥ ವಿಶ್ವದ ಮೊದಲ ಬ್ಯಾಟರ್ ಅಂತಲೂ ಕೂಡ ಇವರೆಲ್ಲ ಅನಿಸ್ಕೊಂಡಿದ್ದಾರೆ. ಮುಲ್ಲನ್ಪುರದಲ್ಲಿ ನಡೆದಂತಹ ಪವರ್ ಪ್ಲೇನಲ್ಲೇ 8 ಸಿಕ್ಸರನ್ನು ಬಾರಿಸಿ 2008ರಲ್ಲಿ ಸನತ್ ಜಯಸೂರ್ಯ ಏನು ಸಾಧನೆ ಮಾಡಿದರು, 7 ಸಿಕ್ಸರನ್ನು ಬರೆದು ಅದನ್ನು ಕೂಡ ಅಳಿಸಿ ಹಾಕ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಪವರ್ ಪ್ಲೇ ಓವರ್ಗಳಲ್ಲಿ ಅಬ್ಬರಿಸುವಂಥ ವಿಚಾರದಲ್ಲೂ ಕೂಡ ಆಸ್ಟ್ರೇಲಿಯಾದ ದಿಗ್ಗಜ ಡೇವಿಡ್ ವಾರ್ನರ್ ಅವರ ದಾಖಲೆಯನ್ನು ಕೂಡ ಅವರೆಲ್ಲ ಮುರಿದು ಹಾಕಿದ್ದಾರೆ. 490 ರನ್ ಕಲೆ ಹಾಕಿದ್ದಾರೆ. ಅವರು 2016ರಲ್ಲಿ 467 ರನ್ ಏನನ್ನು ಕಲೆ ಹಾಕಿದ್ರಂತೆ. ಪವರ್ ಪ್ಲೇನಲ್ಲಿ
5 ಬಾರಿ 50ಕ್ಕಿಂತಲೂ ಕೂಡ ಅಧಿಕ ರನ್ಗಳನ್ನು ಇವರು ಗಳಿಸಿದ್ದಾರೆ. ವಾರ್ನರ್ 6 ಬಾರಿ, ವೈಭವ್ಗಿಂತಲೂ ಒಂದು ಮುಂದಿದ್ದಾರೆ ಆ ಸಾಧನೆಯಲ್ಲಿ ಅವರು. ಇನ್ನು IPL ನಾಕೌಟ್ ಮತ್ತು ಪ್ಲೇ ಆಫ್ ಪಂದ್ಯದ ಪವರ್ ಪ್ಲೇ ಏನಿತ್ತು ಅದರಲ್ಲಿ ಅರ್ಧ ಶತಕವನ್ನು ಸುರೇಶ್ ರೈನಾ ಮತ್ತು ಆಡಮ್ ಗಿಲ್ಕ್ರಿಸ್ಟ್ ಅವರ ಗಣ್ಯರ ಪಟ್ಟಿಗೆ ಕೂಡ ಇದೀಗ ವೈಭವ್ ಸೂರ್ಯವಂಶ ಎಲ್ಲ ಸೇರ್ಪಡೆ ಆಗಿರೋದು. ಆ ಮುಖಾಂತರ ಅನೇಕ ದಾಖಲೆಗಳನ್ನು ಒಂದೇ ಇನ್ನಿಂಗ್ಸ್ನಲ್ಲಿ ಮಾಡುವ ಪ್ರಯತ್ನವನ್ನು ವೈಭವ್ ಸೂರ್ಯವಂಶಿ ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಕ್ರಿಕೆಟ್ ಜಗತ್ತಿಗೆ ಹೊಸ ಸಿಕ್ಸರ್ ಮಷಿನ್ ಅಂತ. ಹೆಂಗೆ ಇದು, ಏನೇನು ಬೆಳವಣಿಗೆ? 19 ಆವೃತ್ತಿಯಲ್ಲಿ ಇದುವರೆಗೂ ಕೂಡ 65 ಸಿಕ್ಸರ್ಗಳನ್ನು ಇದೇ ಸೂರ್ಯವಂಶಿ ಬಾರಿಸಿದ್ದಾರೆ. 65 ಸಿಕ್ಸರ್ಗಳು. ಮತ್ತೊಂದು ಕಡೆ ಈ ಹಿಂದೆ ಇದ್ದಂತಹ 2012ರ ದಾಖಲೆ ಏನಿತ್ತು ಆ ದಾಖಲೆ 59 ಇತ್ತು, ಅದನ್ನು ಧೂಳಿಪಟ ಮಾಡಿದ್ದಾರೆ. IPL ಈಗ ಹೊಸ ಒಂದು ಸಿಕ್ಸರ್ ಮಷಿನ್ ಸಿಕ್ಕಿದೆ ಅಂತ ವೆಸ್ಟ್ ಇಂಡೀಸ್ ಆಟಗಾರ, ಮಾಜಿ RCB ಆಟಗಾರ ಕ್ರಿಸ್ ಗೇಲ್ ಅವರೆಲ್ಲ ಹೇಳಿದ್ದಾರೆ. ಇದೇ ಒಂದು ಸೀಸನ್ನಲ್ಲಿ 2026ರ IPL ಸೀಸನ್ನಲ್ಲಿ 65 ಸಿಕ್ಸರ್ಗಳನ್ನು ಸೂರ್ಯವಂಶಿ ಅವರೆಲ್ಲ ಬಾರಿಸಿರುವುದು. T20 ಟೂರ್ನಿಯೊಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದಂತಹ ಗೇಲ್ ಅವರ 2012ರ IPL ದಾಖಲೆ ಇತ್ತಲ್ಲ 59 ಸಿಕ್ಸರ್, ಅದೆಲ್ಲವನ್ನು ಕೂಡ ಧೂಳಿಪಟ ಮಾಡೋ ಪ್ರಯತ್ನವನ್ನು ಇದೀಗ ವೈಭವ್ ಸೂರ್ಯವಂಶಿ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸಾಧನೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯೂನಿವರ್ಸ್ ಬಾಸ್ ಗೇಲ್. ಅದ್ಭುತ ವೈಭವ್ ಸೂರ್ಯವಂಶಿ, IPLಗೆ ಈ ಹೊಸ ಸಿಕ್ಸರ್ ಮಷಿನ್ ಸಿಕ್ಕಿದೆ ಅಂತ ಈ ವೈಭವ್ ಸೂರ್ಯವಂಶಿ ಅವರ ಆಟವನ್ನು ಹೊಗಳೋ ಪ್ರಯತ್ನವನ್ನು ಕ್ರಿಸ್ ಗೇಲ್ ಅವರು ಮಾಡಿದ್ದಾರೆ. ಆ ಮುಖಾಂತರ ದೊಡ್ಡ ಮಟ್ಟದ ಸೆನ್ಸೇಷನನ್ನು ಒಂದು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಇದೀಗ ವೈಭವ್ ಸೂರ್ಯವಂಶಿ ಮಾಡಿರೋದು. ಇದೀಗ ಕ್ರಿಕೆಟ್ ಜಗತ್ತಿಗೆ ಒಂದು ಹೊಸ ಸಿಕ್ಸರ್ ಮಷಿನ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು ಈ ವಿಚಾರದಲ್ಲಿ. ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಅವರನ್ನ ಕ್ರಿಸ್ ಗೇಲ್ ಗುಣಗಾನ ಮಾಡಿದ್ದಾರೆ. ಎ ಬಿ ಡಿ ವಿಲಿಯರ್ಸ್ ಮತ್ತು ಕುಂಬ್ಳೆ ಕೂಡ ಅವರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೂದಲೆಳೆ ಅಂತರದಲ್ಲಿ 29 ಎಸೆತಗಳಲ್ಲಿ ಒಂದು ಶತಕ ದಾಖಲಿಸುವಂಥ ಅವಕಾಶ ಏನಿತ್ತು, ಅವ್ರು 93 ರನ್ನನ್ನು ನೀನು ಬಾರಿಸಿದ್ರು. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಅದೆಲ್ಲ ಮಿಸ್ ಆಗಿಬಿಡ್ತು. ದುರದೃಷ್ಟಶಾಲಿ, ಮುಂದೊಂದು ದಿನ ಖಂಡಿತ ಆ ಮೈಲಿಗಲ್ಲನ್ನು ತಲುಪಲಿದ್ದಾನೆ ಅಂತ ಗೇಲೆಲ್ಲ ಹೇಳಿದರು, ಕ್ರಿಸ್ ಗೇಲ್ ಹೇಳಿದ್ದಾರೆ. IPLಗೆ ಈಗ ಹೊಸ ಸಿಕ್ಸರ್ ಮಷಿನ್ ಸಿಕ್ಕಿದೆ ಅಂತ ಕ್ರಿಸ್ ಗೇಲ್ ಗುಣಗಾನ ಮಾಡಿದರು. ಆತ ವಿಶ್ವದ ಬೆಸ್ಟ್ T20 ಓಪನರ್. ಭಾರತ ತಂಡ ಆತನನ್ನು ಆಯ್ಕೆ ಮಾಡಬೇಕು. ಈ 360 ಡಿಗ್ರಿಯ ಎ ಬಿ ಡಿ ವಿಲಿಯರ್ಸ್ ಮತ್ತು ಕುಂಬ್ಳೆ, ಫ್ಯಾಟ್ ಕಮಿನ್ಸ್ ಎಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 29 ಎಸೆತಗಳಲ್ಲಿ IPL ಇತಿಹಾಸದ ಅತ್ಯಂತ ವೇಗದ ಶತಕ ದಾಖಲಿಸುವಂಥ ಸುವರ್ಣ ಅವಕಾಶವನ್ನು ವೈಭವ್ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡ್ರು. ಹೀಗಾಗಿ ಆ ದಾಖಲೆಯನ್ನು ಕ್ರಿಸ್ ಗೇಲ್ ಅವರು ಹೊಂದಿದ್ದಾರೆ. ಹೀಗಾಗಿ ಯುವ ಆಟಗಾರನಿಗೆಲ್ಲ ಧೈರ್ಯ ತುಂಬಿದ್ದಾರೆ. ಆತ ದುರದೃಷ್ಟಶಾಲಿ, ಆದರೆ ಮುಂದೊಂದು ದಿನ ಖಂಡಿತ ಆ ಮೈಲಿಗಲ್ಲನ್ನು ತಲುಪ್ತಾನೆ ಅಂತ ವಿಶ್ವಾಸವನ್ನೆಲ್ಲ ಹೊರಹಾಕಿದ್ದಾರೆ. ಹೊಸ ಸಿಕ್ಸರ್ ಮಷಿನ್ಸ್ ಕೂಡ ಸಿಕ್ಕಿದೆ ಅಂತಲೂ ಕೂಡ ಆ ವೈಖರಿ ಬಗ್ಗೆ ಎಲ್ಲ ಮಾತನಾಡಿದರು. ಎ ಬಿ ಡಿ ವಿಲಿಯರ್ಸ್, ಅನಿಲ್ ಕುಂಬ್ಳೆ, ಫ್ಯಾಟ್ ಕಮಿನ್ಸ್ ವಿಶ್ವದ ಶ್ರೇಷ್ಠ ಬಾಲರ್ ತಂತ್ರಗಳನ್ನು ಬದಲಾಯಿಸಿದ್ರು. ವೈಭವ್ ಒತ್ತಡಕ್ಕೆ ಒಳಗಾಗದೆ ತೋರಿದ ಸಮಯವನ್ನು ಎಲ್ಲವೂ ಕೂಡ ಶ್ಲಾಘಿಸಿದ್ದಾರೆ. ಆತ ವಿಶ್ವದ ಬೆಸ್ಟ್ T20 ಓಪನರ್ ಆಗ್ತಾರೆ. ಭಾರತ ತಂಡ ಆ ವ್ಯಕ್ತಿಯನ್ನು ಗುರುತಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಆ ವ್ಯಕ್ತಿಯ ಆಟದ ಬಗ್ಗೆ ಗುಣಗಾನವನ್ನು ಮಾಡಿರೋದು ವಿಶ್ವದ ಅನೇಕ ಖ್ಯಾತ ಕ್ರಿಕೆಟರ್ಗಳು. ಇದೀಗ ಬಾಸ್ ಬೇಬಿ ಅಂತ UV ಮತ್ತು ಸಚಿನ್ ಹೇಳಿರೋದು. ಏನು ಹೇಳಿದರು ಅವರು? ವೈಭವ್ ಸೂರ್ಯವಂಶಿಯ ಬ್ಯಾಟ್ ಸ್ವಿಂಗ್ ನಿಜಕ್ಕೂ ಕೂಡ ಅದ್ಭುತ ಆಗಿದೆ, ಅವರ ಸ್ವಿಂಗ್ ಅದ್ಭುತವಾಗಿದೆ ಅಂತ ಅವರೆಲ್ಲ ಹೇಳಿದ್ದಾರೆ. ಬಾಲಿಗೆ ಜಾಗ ಮಾಡಿಕೊಂಡು ಸಿಕ್ಸರ್ ಹೊಡಿತಾನೆ ಅಂತ ಸಚಿನ್ ತೆಂಡೂಲ್ಕರ್ ಹೇಳಿದರೆ, ಅದ್ಭುತ ಪ್ರದರ್ಶನ ಮಾಡ್ತಾರೆ, ಅದ್ಭುತ ಬ್ಯಾಟ್ ಸ್ವಿಂಗ್ ಇದೆ ಅಂತೆಲ್ಲ ಮೆಚ್ಚುಗೆಯನ್ನು ಹೊರಹಾಕಿದ್ದಾರೆ. ಬಾಸ್ ಬೇಬಿ ವಿಶ್ವದ ದೊಡ್ಡ ಬಾಸ್ನ ದಾಖಲೆಯನ್ನೇ ಮುರಿದು ಬಿಟ್ಟಿದ್ದಾರೆ ಅಂತ ಯುವರಾಜ್ ಸಿಂಗ್ ಎಲ್ಲ ಹೇಳಿರೋದು. ಮಗುವಿನ ಆಟ ನೋಡೋದೇ ಕಣ್ಣಿಗೆ ಹಬ್ಬ, ಅನ್ಬಿಲಿವೇಬಲ್ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಅಂದರೆ ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೆಲ್ಲ ಹೇಳಿರೋದು. ಅಂದರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಈ ವ್ಯಕ್ತಿ ಮಾಡ್ತಾ ಇರುವಂಥ, ಅಂದರೆ ಜಗತ್ತಿನ ಅತ್ಯಂತ ಖ್ಯಾತ ಮತ್ತು ದೊಡ್ಡ ದೊಡ್ಡ ಕ್ರಿಕೆಟ್ ಆಟಗಾರರ ದಾಖಲೆಗಳನ್ನು ಕೂಡ ಮುರಿತಾ ಇರೋದಕ್ಕೆ ಸಚಿನ್ ಆಗಿರ್ಬೋದು, UV ಆಗಿರ್ಬೋದು, ಕುಂಬ್ಳೆ ಆಗಿರ್ಬೋದು, ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಕಳೆದ ಸೀಸನ್ನಲ್ಲಿ ದೊಡ್ಡ ಚರ್ಚೆ ಆಗಿತ್ತು. ದ್ರಾವಿಡ್ ಅವರು ಇವರನ್ನು ಕರೆದುಕೊಂಡು ಬಂದಿದ್ರು. 13 ವರ್ಷ ಇತ್ತು. ಈ ಚಿಕ್ಕ ಮಗುವಿನಿಂದ ಏನು ನಿರೀಕ್ಷೆ ಮಾಡಬಹುದು, ಏನು ಮಾಡಬಹುದು ಎನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಏನು ಆಡ್ತಾನೆ ಈ ವ್ಯಕ್ತಿ, ಆಡೋದಕ್ಕೆ ಸಾಧ್ಯನೇ ಇಲ್ಲ, ಇತ್ಯಾದಿ ಇತ್ಯಾದಿ ಕುಹುಕಗಳೆಲ್ಲವೂ ಕೂಡ ಬಂದಿತ್ತು. ಆದರೆ ವಿಪರ್ಯಾಸ ನೋಡಿ, ಕಳೆದ 2 ಸೀಸನ್ಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಸೀಸನ್ಗಳಲ್ಲಿ ಈ ವ್ಯಕ್ತಿ ಆಡ್ತಾ ಇದ್ದಂಥ ಆಟ
ಅಂದರೆ ಈ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತೆ? ಅವರ ತಂದೆ ಕ್ರಿಕೆಟ್ ಆಡೋದಕ್ಕೆ ಪ್ರೇರಣೆ ಆಗಿದ್ದಾರೆ, ಕರ್ಕೊಂಡು ಬರ್ತಿದ್ರು, ಆಟ ಆಡಿಸ್ತಿದ್ರು, ಎಲ್ಲವೂ ಕೂಡ ಹೌದು. ಸಿಕ್ಕಾಪಟ್ಟೆ ಆ ಫೋಟೋ ಕೂಡ ವೈರಲ್ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಈ ಶ್ರೇಯಸ್ಸು ದ್ರಾವಿಡ್ ಅವರಿಗೂ ಕೂಡ ಸಲ್ಲುತ್ತೆ ಅನ್ನೋದನ್ನು ಇಲ್ಲಿ ನಾವು ಸ್ಮರಿಸಬೇಕು. ಇವತ್ತು ಆ ವ್ಯಕ್ತಿಯನ್ನು ಹೊಗಳ್ತಾ ಇದ್ದಾರೆ, ಆ ವ್ಯಕ್ತಿ ಆಡ್ತಾ ಇರುವಂಥ ಆಟದ ಬಗ್ಗೆ ಮೆಚ್ಚುಗೆ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಆ ಪ್ರತಿಭೆಯನ್ನು ಗುರುತಿಸಿ ಅದನ್ನು ತೆಗೆದುಕೊಂಡು ಬಂದಿದ್ದಂತಹ ರೀತಿ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘಿಸಬೇಕಾದಂತಹ ವಿಚಾರ. ಈ ಸಂದರ್ಭದಲ್ಲಿ ದ್ರಾವಿಡ್ ಅವರು ಕೂಡ ನೆನಪಾಗ್ತಾರೆ. ಹೀಗಾಗಿ ಈ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದು ದ್ರಾವಿಡ್ ಅವರು. ಹೀಗಾಗಿ ದೊಡ್ಡ ಮಟ್ಟದ ಸೆನ್ಸೇಷನ್ಗೆ ಕಾರಣವಾಗಿರುವಂತಹ ವೈಭವ್ ಸೂರ್ಯವಂಶಿ ಭಾರತ ತಂಡವು ಕೂಡ ಆ ವ್ಯಕ್ತಿಯನ್ನು ಗಮನಿಸಬೇಕು ಅನ್ನೋದು ಅನೇಕ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳ ಆಶಯ ಕೂಡ ಆಗಿದೆ.